ಅರೇಬಿಯನ್ ಸಮುದ್ರದಲ್ಲಿ ಸದ್ಯ ಒಂದು ರೀತಿಯ ಯುದ್ಧದ ಕಾರ್ಮೋಡ ಕವಿದಿದೆ ಅಮೆರಿಕ ಮತ್ತು ಇರಾನ್ ನಡುವೆ. ಈ ಸಂಘರ್ಷದ ಕೇಂದ್ರಬಿಂದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಯುದ್ಧ ನೌಕೆಗಳಲ್ಲಿ ಒಂದಾಗಿರೋ USS ಅಬ್ರಹಾಂ ಲಿಂಕನ್. ಬನ್ನಿ, ಈ ಇಡೀ ಬಿಕ್ಕಟ್ಟನ್ನ, ಇದರ ಹಿಂದಿನ ರಾಜಕೀಯವನ್ನ ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲ ಅಲ್ಲಿನ ಉದ್ವಿಗ್ನ ಪರಿಸ್ಥಿತಿ ಏನು ಅಂತ ನೋಡೋಣ. ನಂತರ ಈ ಬಿಕ್ಕಟ್ಟಿನ ಕೇಂದ್ರದಲ್ಲಿರೋ ಅಬ್ರಹಾಂ ಲಿಂಕನ್ ನೌಕೆ ಬಗ್ಗೆ ತಿಳ್ಕೊಂಡು ಕೊನೆಗೆ ಈ ಇಡೀ ಸಂಘರ್ಷದ ಹಿಂದಿನ ದೊಡ್ಡ ಚಿತ್ರಣ ಏನು ಅನ್ನೋದನ್ನ ವಿಶ್ಲೇಷಣೆ ಮಾಡೋಣ. ಮೊದಲನೇದಾಗಿ ಈ ಉದ್ವಿಗ್ನ ಮುಖಾಮುಖಿ. ಅರೇಬಿಯನ್ ಸಮುದ್ರದಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಮಾತಿನ ಚಕಮಕಿ ಯಾವುದೇ ಕ್ಷಣದಲ್ಲಾದರೂ ನಿಜವಾದ ಯುದ್ಧವಾಗಿ ಬದಲಾಗುವ ಅಪಾಯದಲ್ಲಿದೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಸರಿ, ಸದ್ಯದ ಪರಿಸ್ಥಿತಿ ಏನು ಅಂದ್ರೆ, ಅಮೆರಿಕದ ಈ ಬೃಹತ್ ಯುದ್ಧ ನೌಕೆಯನ್ನ ಮುಳುಗಿಸ್ಬಿಡ್ತೀವಿ ಅಂತ ಇರಾನ್ ನೇರವಾಗಿ ಬೆದರಿಕೆ ಹಾಕಿದೆ. ಇದಕ್ಕೆ ಪ್ರತಿಯಾಗಿ ಆ ನೌಕೆ ತನ್ನ ಟ್ರಾನ್ಸ್ಪಾಂಡರ್ಗಳನ್ನು ಆಫ್ ಮಾಡಿದೆ. ಅಂದ್ರೆ ತನ್ನ ಲೊಕೇಶನ್ ಏನು ಅಂತ ತಿಳಿಸೋ ಸಿಗ್ನಲ್ ಅನ್ನೇ ಆಫ್ ಮಾಡಿ ಕತ್ತಲಲ್ಲಿ ಮಾಯವಾದ ಹಾಗೆ ಆಗಿದೆ. ಹಾಗಾದರೆ ಇಲ್ಲಿರೋ ನಿಜವಾದ ಪ್ರಶ್ನೆ ಏನು? ಜಗತ್ತಿನ ಅತ್ಯಂತ ಪವರ್ಫುಲ್ ಯುದ್ಧ ನೌಕೆ ಇರಾನ್ನ ಬೆದರಿಕೆಗೆ ಹೆದರಿಕೊಳ್ತಾ ಇದೆಯಾ, ಅಥವಾ ಇರಾನ್ಗೆ ಹೆದರಿಕೆ ಹುಟ್ಟಿಸೋಕೆ ಅಲ್ಲಿಗೆ ಬಂದಿದ್ಯಾ? ಅಮೆರಿಕದ ನಿಲುವು ತುಂಬಾನೇ ಸ್ಪಷ್ಟವಾಗಿದೆ. ಆಗಿನ ಅಧ್ಯಕ್ಷ ಟ್ರಂಪ್ ಒಂದು ಡೀಲ್ ಮಾಡ್ಕೊಳ್ಳಿ, ನ್ಯೂಕ್ಲಿಯರ್ ವೆಪನ್ಗೆ ನೋ ಅಂತ ಹೇಳಿ ಒಂದು ದೊಡ್ಡ ಸೇನಾ ವ್ಯೂಹವೇ ನಿಮ್ಮ ಕಡೆಗೆ ಬಂದಿದೆ, ಶರಣಾಗೋದೊನ್ನೇ ದಾರಿ ಅಂತ ಸ್ಪಷ್ಟ ಎಚ್ಚರಿಕೆ ಕೊಟ್ಟಿದ್ರು. ಇದು ಒಂದೇ ಸಮಯದಲ್ಲಿ ಮಾತುಕತೆಗೂ ಒಂದು ಆಹ್ವಾನ, ಹಾಗೆ ಒಂದು ನೇರವಾದ ಬೆದರಿಕೆ ಕೂಡ. ಈಗ ಬರೋಣ ಎರಡನೇ ಭಾಗಕ್ಕೆ. ಈ ಇಡೀ ಸಂಘರ್ಷದ ಕೇಂದ್ರ ಬಿಂದು ಅಂದ್ರೆ ಆ ಬಲಿಷ್ಠ ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ. ಇದನ್ನ ತೇಲೋ ಕೋಟೆ ಅಂತ ಕರೀತಾರೆ. ಹಾಗಾದ್ರೆ ಇದು ನಿಜವಾಗ್ಲೂ ಎಷ್ಟು ಶಕ್ತಿಶಾಲಿ? ಬನ್ನಿ ಒಳಗಿಣುಕಿ ನೋಡೋಣ. ಅಬ್ರಹಾಂ ಲಿಂಕನ್ ಅನ್ನೋದು ಸುಮ್ಮನೆ ಒಂದು ಹಡಗಲ್ಲ, ಇದೊಂದು ನಿಮಿಟ್ಸ್ ಕ್ಲಾಸ್ ವಿಮಾನವಾಹಕ ನೌಕೆ. ಅಂದ್ರೆ ಇದು ಅಣುಶಕ್ತಿಯಿಂದ ಓಡುತ್ತೆ ಮತ್ತು ಒಂದೇ ಸಮಯದಲ್ಲಿ ಹಲವು ಕಾರ್ಯಾಚರಣೆಗಳನ್ನ ಮಾಡಬಲ್ಲದು. ಅಮೆರಿಕದ ನೌಕಾ ಶಕ್ತಿ ಪ್ರದರ್ಶನದಲ್ಲಿ ಇವುಗಳದೇ ಮುಖ್ಯ ಪಾತ್ರ. ಇದನ್ನ ಒಂದು ತೇಲೋ ಏರ್ಬೇಸ್ ಅಂತನೂ ಹೇಳ್ತಾರೆ. ಇದರ ಗಾತ್ರ ಎಷ್ಟಿದೆ ಅಂತ ಕಲ್ಪಿಸ್ಕೊಳ್ಳೋದು ಕೂಡ ಕಷ್ಟ. ಬನ್ನಿ ಕೆಲವು ಅಂಕಿ ಅಂಶಗಳ ಮೂಲಕ ನೋಡೋಣ. ಇದರ ಒಟ್ಟು ಉದ್ದ 333 ಮೀಟರ್, ಅಂದ್ರೆ ಸುಮಾರು 3 ದೊಡ್ಡ ಫುಟ್ಬಾಲ್ ಮೈದಾನಗಳನ್ನು ಒಂದರ ಪಕ್ಕ ಒಂದಿಟ್ಟ ಹಾಗೆ. ಸಮುದ್ರದ ಮೇಲೆ ಒಂದು ದೊಡ್ಡ ರನ್ವೇ ತೇಲ್ತಾ ಇದೆ, ಯೋಚನೆ ಮಾಡಿ. ಇನ್ನು ಇದರ ತೂಕ 1,00,000 ಟನ್ಗಳಿಗಿಂತನೂ ಹೆಚ್ಚು. ಈ ಅಗಾಧ ತೂಕ ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ಲ, ಎಂಥ ದೊಡ್ಡ ಬಿರುಗಾಳಿ ಬಂದರೂ ಸಮುದ್ರದಲ್ಲಿ ಅಲುಗಾಡದೆ ಸ್ಥಿರವಾಗಿ ನಿಲ್ಲೋಕೆ ಇದು ಸಹಾಯ ಮಾಡುತ್ತೆ. ಇದರಿಂದಾಗಿ ವಿಮಾನಗಳು ಸುಲಭವಾಗಿ ಟೇಕ್ ಆಫ್ ಮತ್ತೆ ಲ್ಯಾಂಡಿಂಗ್ ಮಾಡಬಹುದು. ಇನ್ನು ಇದರ ಎತ್ತರ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನೀರಿನ ಮಟ್ಟದಿಂದ ಮೇಲಕ್ಕೆ ನೋಡಿದ್ರೆ ಒಂದು 24 ಅಂತಸ್ತಿನ ಬಿಲ್ಡಿಂಗ್ ನಿಲ್ಸಿದಾಗೆ ಕಾಣುತ್ತೆ. ಅಕ್ಷರಶಃ ಸಮುದ್ರದ ಮೇಲೆ ತೇಲ್ತಾಯೋ ಒಂದು ದೊಡ್ಡ ನಗರ ಇದು. ಹಾಗಾದ್ರೆ ಈ ತೇಲೋ ನಗರದಲ್ಲಿ ಎಷ್ಟು ಜನ ಇರ್ತಾರೆ? ನೌಕಾಪಡೆ, ವಾಯುಪಡೆ ಎಲ್ಲ ಸೇರಿ ಸುಮಾರು 5,700 ಸಿಬ್ಬಂದಿ ಇಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ಒಂದು ಸಣ್ಣ ಊರಿನ ಜನಸಂಖ್ಯೆಯಷ್ಟು. ಇದರ ನಿಜವಾದ ಪವರ್ ಇರೋದು ಇದರಲ್ಲಿರೋ ಯುದ್ಧ ವಿಮಾನಗಳಲ್ಲಿ. FA-18, F-35 ಈ ತರಹದ ಸುಮಾರು 90 ಯುದ್ಧ ವಿಮಾನಗಳನ್ನು ಇದು ಹೊತ್ತೊಯ್ಯಬಲ್ಲದು. ಅಂದ್ರೆ ಕೆಲವು ದೇಶಗಳ ಸಂಪೂರ್ಣ ವಾಯುಪಡೆಗಿಂತಲೂ ದೊಡ್ಡದು. ಇಷ್ಟೆಲ್ಲ ದಾಳಿ ಮಾಡೋ ಶಕ್ತಿ ಇದೆಯಲ್ಲ, ಹಾಗಾದ್ರೆ ಇದರ ರಕ್ಷಣೆ ಹೇಗೆ? ಅದಕ್ಕೂ ಕೂಡ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆ ಇದೆ. ಇದರಲ್ಲಿ ಸ್ಪ್ಯಾರೋ ಕ್ಷಿಪಣಿಗಳು, ರೋಲಿಂಗ್ ಏರ್ಫ್ರೇಮ್ ಕ್ಷಿಪಣಿಗಳು ಮತ್ತು ಫ್ಯಾಲಂಕ್ಸ್ನಂತಹ ಕ್ಲೋಸ್ ಇನ್ ವೆಪನ್ ಸಿಸ್ಟಮ್ಗಳಿವೆ. ಜೊತೆಗೆ ಯಾವುದೇ ದಾಳಿಯನ್ನ ಮೊದಲೇ ಪತ್ತೆ ಮಾಡೋಕೆ ಅಡ್ವಾನ್ಸ್ಡ್ ರೇಡಾರ್ ವ್ಯವಸ್ಥೆ ಕೂಡ ಇದೆ. ಇಲ್ಲಿಯವರೆಗೆ ನಾವು ಆ ಹಡಗಿನ ಬಗ್ಗೆ ನೋಡಿದ್ವಿ, ಆದರೆ ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ದೊಡ್ಡ ಚಿತ್ರಣವನ್ನ ನೋಡೋಣ. ಯಾಕೆಂದ್ರೆ ಅಬ್ರಹಾಂ ಲಿಂಕನ್ ಅನ್ನೋದು ಈ ದೊಡ್ಡ ಆಟದಲ್ಲಿ ಕೇವಲ ಒಂದು ಪೀಸ್ ಅಷ್ಟೇ. ಮೂಲಗಳು ಹೇಳೋ ಪ್ರಕಾರ ಅಮೆರಿಕ ಇರಾನಿನ ಸುತ್ತಲೂ ತನ್ನ ಸೇನಾ ನೆಲೆಗಳಿಂದ ಒಂದು ರೀತಿ ಕೋಟೆಯನ್ನೇ ಕಟ್ಟಿದೆ. ಸೌದಿ ಅರೇಬಿಯಾ, ಕುವೈತ್, ಜಾರ್ಡನ್, UAE, ಕತಾರ್ ಈ ಎಲ್ಲ ದೇಶಗಳಲ್ಲೂ ಅಮೆರಿಕದ ಪ್ರಮುಖ ಸೇನಾ ನೆಲೆಗಳಿವೆ. ಅಷ್ಟೇ ಅಲ್ಲ, ಜರ್ಮನಿಯ ರ್ಯಾಮ್ಸ್ಟೀನ್ ಏರ್ಬೇಸ್ನಿಂದ ಕೂಡ ಇರಾನ್ ಮೇಲೆ ಕಣ್ಣಿಡಲಾಗಿದೆ. ಈ ನೆಲೆಗಳಲ್ಲಿ ಸುಮ್ಮನೆ ಸೈನಿಕರಿಲ್ಲ. ಅಲ್ಲಿರೋದು B-52 ಬಾಂಬರ್ಗಳು, F-35 ಫೈಟರ್ ಜೆಟ್ಗಳು, ಪೇಟ್ರಿಯಾಟ್ ಮತ್ತು ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು. ಅಷ್ಟೇ ಅಲ್ಲ, ಶತ್ರುಗಳ ಸಿಗ್ನಲ್ಗಳನ್ನು ಪತ್ತೆ ಮಾಡೋ RC-135 ವಿಮಾನಗಳು ಕೂಡ ಇವೆ. ಇದು ನಿಜಕ್ಕೂ ಒಂದು ಅಗಾಧವಾದ ಸೇನಾಶಕ್ತಿಯ ಪ್ರದರ್ಶನ. ಈಗ 4ನೇ ಭಾಗ, ಮೈತ್ರಿಗಳ ಜಾಲ. ನೋಡಿ, ಈ ಸಂಘರ್ಷದಲ್ಲಿರೋದು ಬರೀ ಅಮೆರಿಕ ಮತ್ತು ಇರಾನ್ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳ ಪಾತ್ರವೂ ತುಂಬಾನೇ ಮುಖ್ಯ. ಇಲ್ಲಿ 2 ಪ್ರಮುಖ ಆಟಗಾರರನ್ನ ನೋಡೋಣ. ಒಂದು ಕಡೆ ರಷ್ಯಾ,
ಇರಾನ್ನಲ್ಲಿರೋ ತನ್ನ ಸಹಯೋಗದ ಬುಷೇಹರ್ ಅಣುವಿದ್ಯುತ್ ಸ್ಥಾವರವನ್ನು ಯಾವುದೇ ದಾಳಿಯಿಂದೇ ರಕ್ಷಿಸೋಕೆ ಪ್ರಯತ್ನಿಸುತ್ತೆ. ಇನ್ನೊಂದು ಕಡೆ ಅಮೆರಿಕದ ಆಪ್ತಮಿತ್ರ ಇಸ್ರೇಲ್ ತನ್ನ ದೊಡ್ಡವರಿಯಾದ ಇರಾನ್ ಮೇಲೆ ವೈಮಾನಿಕ ದಾಳಿ ಮಾಡೋಕೆ ಸಿದ್ಧವಾಗಿ ಕೂತಿದೆ. ಇರಾನ್ನ ತಂತ್ರವೇ ಬೇರೆ. ಅದು ನೇರವಾಗಿ ಯುದ್ಧ ಮಾಡೋದಕ್ಕಿಂತ ಹೆಚ್ಚಾಗಿ ತನ್ನ ಪ್ರಾಕ್ಸಿ ಪಡೆಗಳನ್ನು ಬಳಸುತ್ತೆ. ಅಂದರೆ ಲೆಬನಾನಲ್ಲಿರೋ ಹಿಜ್ಬುಲ್ಲಾ, ಯೆಮೆನ್ನಲ್ಲಿರೋ ಹೌತಿ ಬಂಡುಕೋರರು, ಇವರನ್ನೇ ಮುಂದಿಟ್ಕೊಂಡು ಯುದ್ಧ ಮಾಡುತ್ತೆ. ಅಮೆರಿಕ ಇದಕ್ಕೂ ಸಿದ್ಧವಾಗಿದೆ. ಮೆಡಿಟರೇನಿಯನ್ನಲ್ಲಿ ಹೆಜ್ಬೊಲ್ಲಾಗೆ, ಅರೇಬಿಯನ್ ಸಮುದ್ರದಲ್ಲಿ ಹೌತಿಗಳಿಗೆ ಪ್ರತ್ಯುತ್ತರ ಕೊಡೋಕೆ ಸೇನೆ ನಿಯೋಜಿಸಿದೆ. ಅಷ್ಟೇ ಅಲ್ಲ, ಇರಾನ್ನಿಂದ ಈ ಗುಂಪುಗಳಿಗೆ ಶಸ್ತ್ರಾಸ್ತ್ರಗಳು ಹೋಗದಾಗೆ ನೌಕಾ ದಿಗ್ಬಂಧನವನ್ನೂ ಹಾಕಿದೆ. ಸರಿ, ಈಗ 5ನೇ ಮತ್ತು ಕೊನೆಯ ಭಾಗಕ್ಕೆ ಬರೋಣ. ಅನಿಶ್ಚಿತ ಫಲಿತಾಂಶ. ಅಂದ್ರೆ ಇಲ್ಲಿ ಒಂದು ಕಡೆ ಅಗಾಧ ಶಕ್ತಿ ಇದೆ, ಇನ್ನೊಂದು ಕಡೆ ಅಷ್ಟೇ ದೃಢವಾದ ಪ್ರತಿರೋಧವಿದೆ. ಕೆಲವು ತಜ್ಞರ ಪ್ರಕಾರ ಏನಪ್ಪಾ ಅಂದ್ರೆ, ಒಂದು ವೇಳೆ ಯುದ್ಧ ಶುರುವಾದ್ರೆ ಅಮೆರಿಕಕ್ಕೆ ಇರಾನಿನ ಎಲ್ಲಾ ಮಿಲಿಟರಿ ವ್ಯವಸ್ಥೆಯನ್ನ, ಅಂದ್ರೆ ವಾಯುನೆಲೆಗಳು, ಪರಮಾಣು ಕೇಂದ್ರಗಳು ಎಲ್ಲವನ್ನೂ ನಾಶ ಮಾಡಕ್ಕೆ ಕೇವಲ 1 ವಾರ ಸಾಕು. ಆದ್ರೆ ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಇರೋದು. ಮೂಲಗಳ ಪ್ರಕಾರ ಇರಾನ್ ಅಷ್ಟು ಸುಲಭವಾಗಿ ಸೋಲೊಪ್ಪಿಕೊಳ್ಳೋ ದೇಶವೇ ಅಲ್ಲ. ಅವರ ಪ್ರತಿರೋಧ ತುಂಬಾನೇ ಗಟ್ಟಿಯಾಗಿರುತ್ತೆ. ಇದೇ ಈ ಸಂಘರ್ಷವನ್ನ ಮತ್ತಷ್ಟು ಜಟಿಲ ಮಾಡುತ್ತೆ. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ ನಮ್ಮುಂದೆ ಉಳಿಯುತ್ತೆ. ಒಂದು ಕಡೆ ಮಣಿಯದ ಸಂಕಲ್ಪ, ಇನ್ನೊಂದು ಕಡೆ ಅಗಾಧವಾದ ಶಕ್ತಿ. ಇವೆರಡೂ ಮುಖಾಮುಖಿ ಆದಾಗ ಆ ಸಂಘರ್ಷಕ್ಕೆ ತೆರಬೇಕಾದ ನಿಜವಾದ ಬೆಲೆಯೇನು? ಇದು ಕೇವಲ ಸೈನಿಕರ ಸಾವು ನೋವಷ್ಟೇ ಅಲ್ಲ, ಇದರ ರಾಜಕೀಯ ಮತ್ತು ಮಾನವೀಯ ಪರಿಣಾಮಗಳು ಕೂಡ ತುಂಬಾನೇ ದೊಡ್ಡದಾಗಿರುತ್ತೆ.